ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ರಾಷ್ಟ್ರೀಯ ಹೆದ್ದಾರಿ ಸ್ಥಾಪನೆ ಮಾಡಿದ್ರೆ ಅಕ್ಕಪಕ್ಕ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ಬೇಕು. ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಸಾರ್ವಜನಿಕರಿಗೆ ಸ್ಕೈ ವಾಕ್, ಅಂಡರ್ ಪಾಸ್ಗಳ ನಿರ್ಮಾಣ ಕೂಡ ಮಾಡಿಕೊಡ್ಬೇಕು. ಆದ್ರೆ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಮತ್ತೆ ದಾವಸ್ಪೇಟೆಗೆ ಸಂಪರ್ಕ ಕಲ್ಸುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಕೈ ವಾಕ್ಗಳ ನಿರ್ಮಾಣ ಇಲ್ಲದೆ ಸುಮಾರು 10 ರಿಂದ 15 ಹಳ್ಳಿಗಳ ಸಾರ್ವಜನಿಕರು ಈಗ ಪರದಾಟ ಅನುಭವಿಸ್ತಿರುವಂತದ್ದು. ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಯಾವ ರೀತಿ ವಿದ್ಯಾರ್ಥಿಗಳು ಮತ್ತೆ ಸಾರ್ವಜನಿಕರು ಪರದಾಡ್ತಿದ್ದಾರೆ ಅನ್ನೋಂತ ಸುದ್ದಿನ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕೂಗಳತೆ ದೂರದಲ್ಲೇ ಇರ್ತಕ್ಕಂಥ ಸ್ಕೈ ವಾಕ್ 2025ರಲ್ಲಿ ನಿರ್ಮಾಣಕ್ಕೆ ಪ್ರಾರಂಭ ಆಯಿತು. ಆದರೆ ಇದುವರೆಗೂ ಕೂಡ ಸ್ಕೈ ವಾಕ್ ನಿರ್ಮಾಣ ಆಗಿಲ್ಲ. ಸುಮಾರು 2 ಕಿಲೋಮೀಟರ್ ದೂರಕ್ಕೆ ನಡ್ಕೊಂಡು ಹೋಗಿ ಇನ್ನು ರಸ್ತೆಯನ್ನು ದಾಟಬೇಕಾದಂಥ ಪರಿಸ್ಥಿತಿಯಲ್ಲಿ ಸುಮಾರು 10 ರಿಂದ 15 ಹಳ್ಳಿಗಳ ಜನರಿಗೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನೂರಾರು ವಿದ್ಯಾರ್ಥಿಗಳು ಇಲ್ಲಿಂದ ಶಾಲಾ ಕಾಲೇಜುಗಳಿಗೂ ಕೂಡ ಹೊರಡ್ತಾರೆ. ಅಂದ್ರೆ 2 ಬದಿಗಳಲ್ಲೂ ಕೂಡ ತಂಗುದಾಣಗಳಿದೆ. ಇಲ್ಲಿಂದ ರಸ್ತೆ ದಾಟಬೇಕು ಅಂದ್ರೆ ಸುಮಾರು 10 ರಿಂದ 15 ನಿಮಿಷ ಕೂಡ ಆಗ್ತದೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕ್ಷಣಕ್ಕೂ ಕೂಡ ಭಾರಿ ವಾಹನಗಳ ಸಂಚಾರ ಕೂಡ ಆಗ್ತಾ ಇರ್ತದೆ. ಒಂದು ಕ್ಷಣ ಯಾಮಾರಿದ್ರು ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಸಣ್ಣ ಮಕ್ಕಳನ್ನು ಕೂಡ ಈಗ ಶಾಲೆಗೆ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೋಷಕರು ಕೂಡ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಈಗ ರಸ್ತೆಗೆ ಬಂದು ಇಲ್ಲಿಂದ ರಸ್ತೆಯನ್ನು ದಾಟಿಸಿ ಅವರನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೇಕು. ಮತ್ತೆ ಶಾಲಾ ಬಿಡೋಂತ ಸಮಯಕ್ಕೂ ಕೂಡ ಅವರು ಬಂದು ಹೆದ್ದಾರಿಯಲ್ಲಿ ಕಾಯ್ದುಕೊಂಡು ಕೂತ್ಕೊಂಡು ನಂತರ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಪ್ರಮುಖವಾಗಿ ಏನು ರಸ್ತೆ ದಾಟಬೇಕು ಅಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಒಂದು ಕ್ಷಣ ಯಾಮಾರಿದ್ರು ಕೂಡ ಪ್ರಾಣ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಕಳೆದ 2-3 ತಿಂಗಳಲ್ಲೂ ಕೂಡ ಏನೋ ತಿಂಗಳಿಗೆ 4-5 ಸಾವುಗಳಂತೆ ಪ್ರತಿನಿತ್ಯ ಅಪಘಾತಗಳು ಕೂಡ ಸಂಭವಿಸ್ತಿವೆ. ರಾತ್ರಿ ವೇಳೆ ಕೂಡ ಸಾಕಷ್ಟು ಅಪಘಾತಗಳಾಗೋದ್ರಿಂದ ಸಾಕಷ್ಟು ಜನ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿರುವಂತೂ ಕೂಡ ಘಟನೆಗಳು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಕೂಗಳತೆ ದೂರದಲ್ಲಿದೆ. ಅಂದ್ರೆ 100 ರಿಂದ 500 ಮೀಟರ್ ಅಷ್ಟು ದೂರ ಇದೆ. ಆದ್ರೆ ಇಲ್ಲಿ ಜನ ಕೂಡ ಇಲ್ಲಿಗೆ ಬಂದು ಇಳ್ಕೊಂಡ್ರೆ ಬಸ್ಸಲ್ಲಿ ಬಂದಂತರು ಕೂಡ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಸ್ಕೈ ವಾಕ್ ಕೂಡ ಇಲ್ಲ. ಅಂದ್ರೆ ಅರೆಬರೆ ಸ್ಕೈ ವಾಕ್ ನ ನಿರ್ಮಾಣ ಮಾಡಿ ಕಾಮಗಾರಿಯನ್ನ ಪೂರ್ಣಗೊಳ್ಳದೆ ಹಾಗೆ ಬಿಟ್ಟಿರುವಂತದ್ದು. ಮತ್ತೆ ಇಷ್ಟೆಲ್ಲ ಅನಾಹುತಗಳು ಕೂಡ ಕಳೆದ್ರೂ ಕೂಡ ಯಾವುದೇ ರೀತಿಯ ಪರಿಹಾರಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗ್ತಾ ಇಲ್ಲ. ಯಾವುದೇ ಅಧಿಕಾರಿಗಳು ಕೂಡ ಏನು ಇದ್ರ ಬಗ್ಗೆ ಒಲವು ತೋರಿಸ್ತಿಲ್ಲ ಅನ್ನೋಂಥದ್ದು ಇಲ್ಲಿನ ಸಾರ್ವಜನಿಕರು ಕೂಡ ಆರೋಪ ಮಾಡ್ತಿರೋಂಥದ್ದು. ಏನ್ ಸಮಸ್ಯೆ ಅಂದ್ರೆ ರೋಡ್ ದಾಟ್ಬಿಟ್ಟು ಹೋಗಕ್ಕೆ ಆಗಲ್ಲ ಸಾ. ಸ್ಕೂಲ್ ಪಸ್ಕೋಯಿಂದ ಬರ್ತಾರೆ ಪಾಪ, ಆ ಕಡೆ ಕೆಲ್ಸಕ್ಕೆ ಹೋಯ್ತಾರೆ ಫ್ಯಾಕ್ಟ್ರಿಗಳಿಗೆ, ರೋಡ್ ದಾಟಕ್ಕೆ ಆಗಲ್ಲ ಸಾ. ಎಷ್ಟೋ ಆಕ್ಸಿಡೆಂಟ್ಗಳು ಎಲ್ಲ ಆಗ್ಬಿಟ್ಟವೆ. ಸ್ಕೈ ವಾಕ್ ಮಾಡ್ತಾ ಇದ್ರು, ಅದು ನಿಲ್ಸ್ಬಿಟ್ಟ ಇಲ್ಲಿ ಮಾಡ್ತಾ ಇದ್ರು, ಇವಾಗ ಅದು ನಿಲ್ಸ್ಬಿಟ್ಟವ್ರೆ. ಇತ್ತಿಂದ ಆ ಕಡೆ ಹೋಗಕ್ಕೆ ಕಷ್ಟ. ಮೊನ್ನೆ ಹೋಗಕ್ ಆಗದಿರೋದಕ್ಕೆ ಕೆಲ್ಸದವ್ರ ಪಾಪ ಮೊನ್ನೆ ಗೇಟ್ನಾಗೆ ಒಂದು ಹುಡುಗನ್ಗೂ ಬೈಕ್ನಾಗ ಇಬ್ರು ಗಂಡ ಹೆಂಡ್ತಿರು ಒಂದೇ ಸತಿ ಇದಾಗ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು. ಏನು ಮಾಡಕ್ಕಾಗಲ್ಲ ಸಾ. ಇತ್ತಿಂದ ಆ ಕಡೆ ಹೋಗಕ್ಕೆ ಆಯ್ತಾ ಇಲ್ಲ. ಇದು ಯಾವ್ದು ಮಾಡ್ತಾ ಇದ್ರು, ಇದು ನಿಲ್ಸ್ಬಿಟ್ರು, ಯಾವ್ದು ಮಾಡ್ತಾ ಇಲ್ಲ. ಅಲ್ಲೂ ಆಗೈತೆ. ಇಲ್ಲಿ ವಾರಕ್ಕೆ ಒಂದು ತಿಂಗಳಿಗೆ ಅಂಬಂದಂದ್ರು 4-5 ಆಕ್ಸಿಡೆಂಟ್ ಆಗಿ ಆಯ್ತವೆ. ಇಲ್ಲಿಂದಾನು ಸತ್ತವ್ರು ಪಾಪ, ಗೊತ್ತು. ಅಲ್ಲ ಇವಾಗ ಸದ್ಯ ತಿಂಗಳಿಂದ ಈಚೆಗೆ ಜಾಸ್ತಿ ಆಗ್ಬಿಟ್ಟು ಸರ್. ಓಡಾಡಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ಸರ್. ಜೋರಾಗಿ ಬರ್ತಾನೆ ಇರ್ತಾವ, ಬಿಡುವೇ ಇಲ್ಲ. ಹೊಲಕ್ ಹೋಗ್ಬೇಕಂದ್ರೆ ಸುಮಾರು 1 ಮೈಲಿ 2 ಮೈಲಿ ಅಷ್ಟು ದೂರನೂ ಹೋಗ್ಬೇಕು. ಹಸ್ಗಳು ಹೊಡ್ಕೋಬೇಕು ಆಗಲ್ಲ. ರೋಡ್ ದಾಡ್ಸಕ್ಕೆ ಕಷ್ಟ. ಹಸ್ಗಳು ಮೇವು ಇಲ್ಲ. ಹೊಲ್ಕಡೆ ಹೋದ್ರೆ ತಾನೇ ಮೇವು. ಹೊಲ್ಕಡೆ ಹೋಗ್ದಾದ್ಮೇಲೆ ಏನ್ ಮೇವು ಸಿಗ್ತದೆ? ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಸರ್. ಅವರೇ ಬರ್ಬೇಕು. ಅವರೇ ಈ ರೋಡ್ ದಾಟಿ ಆತ ಬಿಡಾಕು ಅವರೇ ಹೋಗ್ಬೇಕು. ಆ ಕಡೆ ಯಾನ್ಗಳು ಈ ಕಡೆ ಬರಲ್ಲ, ಈ ಕಡೆ ಯಾನ್ಗಳು ಆ ಕಡೆ ಹೋಗಲ್ಲ. ಬಸ್ಗಳು ಹುಡುಗರು ಕರ್ಕೊ ಹೋಗ ಯಾನ್ಗಳು ಏನು ಆಗಿಲ್ಲ ಸರ್. ನಾವೇ ಕರ್ಕೊಂಡು ಹೋಗ್ಬೇಕು, ನಾವೇ ಬರ್ಬೇಕು. ರೋಡ್ ದಾಟಕ್ಕೆ ಭಯ. ಕೆಲವು ಜನಗಳಿಗೆ ಇವಾಗ ಸ್ಕೂಲ್ಗೆ ಬೇಡ ಅಂದ್ಬಿಟ್ಟು ಎಷ್ಟೋ ಜನ ಮಕ್ಳಿಗೆ ಸ್ಕೂಲ್ಗೆ ಕಳಿಸ್ತಾ ಇದ್ದಾರೆ. ಹೈವೇ ಮಾಡಿದಾಗಿಂದ ತುಂಬ ಕಷ್ಟ ಆಗುತ್ತೆ ನಮಗೆ. ರೋಡ್ ದಾಟಕ್ಕೆಲ್ಲ ಕಷ್ಟ ಆಗುತ್ತೆ, ಬರೋಕ್ಕೆ ಆಗಲ್ಲ. ಆಮೇಲೆ ಟೈಮಿಂಗ್ಸು ಪಿಕ್ ಆಗಲ್ಲ. ಬೇಗ ಬಸ್ಸು ಹೋಗ್ಬೇಕು ಅಂದರೆ ಕಾಲೇಜ್ಗೆ ಪಿಕ್ ಆಗಲ್ಲ. ಸ್ಕೈ ವಾಕ್ ಬೇಗ ಮಾಡಿಸ್ಕೊಡ್ಬೇಕು. ಅಂದರೆ ಈಗ ರೋಡಲ್ಲಿ ಲಾರಿಗಳು ನಿಂತಿರ್ತವೆ, ರಸ್ತೆ ಮಧ್ಯೆ ದಾಟಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರೊಬ್ಬ ನಿಲ್ಸೋದೇ ಇಲ್ಲ, ಫಾಸ್ಟಾಗಿ ಹೋಗ್ತಾನೆ ಇರ್ತಾರೆ. ಡೈಲಿ ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಇದೆ. ಇದೆ. 1 ಅವರ್ ಆದ್ರೂ ಅಲ್ಲಿ ಆ ಕಡೆನೆ ನಿಂತಿರ್ತೀವಿ. ಈ ಕಡೆ ದಾಟಕ್ಕೆ ಆಗಲ್ಲ. ಬೇಗ ಬರ್ಬೇಕು ಅಂದ್ರೆ ಆಗಲ್ಲ.
ಎಷ್ಟೂರ್ಗೆ ಹೋಗ್ಬೇಕು ಇಲ್ಲಿಂದ? ಯಾವ ಊರ್ಗೆ ಹೋಗ್ತೀರಾ? ಈ ಕಡೆ ಬೀರ್ಸಂದ್ರ, ಈ ಕಡೆ ಬೀರ್ಸಂದ್ರ, ಆ ಕಡೆ ಚಪ್ರಕಲ್ಲು, ಇನ್ನ ಆ ಕಡೆ ಮುಂದೆ ಹೋದ್ರೆ ವಿಶ್ವನಾಥ್ಪುರ. ಅಲ್ಲೆಲ್ಲೂ ಸ್ಕೈ ವಾಕ್ ಇಲ್ಲ, ಅದೇ ಇಲ್ಲ. ಅರ್ಧ ಮಾಡ್ಬೇಕು. ಬಿಟ್ಟವ್ರೆ. ಎಷ್ಟು ವರ್ಷ ಆಗಿದೆ ಸ್ಕೈ ವಾಕ್ ಸ್ಟಾರ್ಟ್ ಆಗಿ? ಹೋದ ವರ್ಷನೇ ಆಗಿದೆ, 25 ಅಲ್ಲಿ ಆಗಿದ್ದು, 2025 ಅಲ್ಲಿ ಆಗಿತ್ತು. ಇನ್ನು ಕಂಪ್ಲೀಟ್ ಆಗಿಲ್ಲ. ಇನ್ನ ಆಗಿಲ್ಲ. ದಿನನಿತ್ಯ ಓಡಾಡಕ್ಕೆ ಸಾಕಷ್ಟು ಸಮಸ್ಯೆ. ಸಮಸ್ಯೆ ಆಗುತ್ತೆ, ಬೇಗ ಮಾಡಿಸ್ಕೊಡ್ರಿ. ಸ್ಕೈ ವಾಕ್ ಬೇಗ, ಇಲ್ಲಾಂದ್ರೆ ಅಂಡರ್ ಪಾಸ್ ಆದ್ರೂ ಮಾಡಿಸ್ಕೊಡ್ರಿ. ಏನೆಲ್ಲ ಸಮಸ್ಯೆ ಆಗ್ತದೆ? ಸರ್ 1 ಅವರ್ 2 ಅವರ್ ಆದ್ರೂ ರೋಡ್ ದಾಟಕ್ಕೆ ಆಗಲ್ಲ. ಅಲ್ಲೇ ಇರ್ಬೇಕು 1 ಅವರ್ 2 ಅವರ್ ಆದ್ರೂ. ಮತ್ತೆ ಊಟ ತಿಂದು ಬಂದಿರಲ್ಲ, ಒಬ್ಬೊಬ್ರು ಅಜ್ಜಿ ತಾತಂದಿರು ರೋಡ್ ದಾಟಕ್ಕೆ ಆಗಲ್ಲ ಸರ್. ಮತ್ತೆ ಜಮೀನು ಹಸು ಮೇಸಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಪಾಪ ಎಷ್ಟೊತ್ತಾದ್ರೂ ರೋಡ್ ದಾಟಲ್ಲ. ಮತ್ತೆ ಯಾರನ್ನ ಕಣ್ಣೀರವ್ರು ಬಲ್ದಿದ್ರೆ ನಾವೇ ರೋಡ್ ದಾಟಿಸ್ಬೇಕು. ಮತ್ತೆ ನಡಿಯಕ್ಕಾಗಲ್ಲ, ಓಡಾಡಕ್ ಜಾಸ್ತಿ ಆಗೋದೇ ಇಲ್ಲ ಸರ್. ಸರ್ ಚಿಕ್ಕ ಮಕ್ಳು ಎಲ್ಲ ಹೋಗ್ಬೇಕು ಅಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಕೆಲಸ ಬಿಟ್ಟು ಬಂದು ಅವ್ರನ್ನ ರೋಡ್ ದಾಟಿಸ್ಬಿಟ್ಟು ಹೋಗ್ತಾರೆ. ಮತ್ತೆ ವ್ಯಾನ್ ಹತ್ತಿಸ್ಬಿಟ್ಟು ಹೋಗ್ತಾರೆ ಸರ್ ಪಾಪ. ಗ್ಯಾಸ್ ಸಿಲಿಂಡರ್ ಗಾಡಿ ಬಿದ್ದೋಗಿತ್ತಲ್ಲ ಒಂದ್ಸರಿ. ಓಕೆ ಸರ್. ಸರ್ ನಮ್ಮೂರೇ, ಸುಹಾಸ್ ಅಂತ ಗೌತಮ್ ಅಂತ ನಮ್ಮೂರೇ ಸರ್ ಅವ್ರದ್ದು. ಹೌದು ಸರ್. ಸರ್ ಇದು ಏನನ್ನ ಮಾಡಿದ್ರೆ ನಾವು ಜವಾಬ್ದಾರಿಯಾಗಿ ಇರ್ತೀವಿ ಸರ್. ಇದು ಇರ್ಬೋದು ಸರ್. ಪಾಪ ಅವ್ರಿಗೆ ರೋಡ್ ದಾಟಕ್ ಆಗಲ್ಲ ಸರ್. 1 ಅವರ್ 2 ಅವರ್ ರೋಡ್ ದಾಟಕ್ಕೆ ಆಗಲ್ಲ. ಆಗ್ತಾ ಇರ್ತೈತೆ. ಮನೆ ಎಲ್ಲ ನಮ್ಮೂರವ್ರಿಗೆ ಒಬ್ರಿಗೆ ಆಯ್ತು, ಎಷ್ಟೊತ್ತಾದ್ರೂ ರೋಡ್ ದಾಟಕ್ ಆಗೋದೇ ಇಲ್ಲ. ಸರ್ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಬಸ್ ಹತ್ ಕಡೆ ಇದೆ, ಓಡೋಗೋಣ ಅನ್ನೋ ಫಸ್ಟ್ಗೆ ಗಾಡಿಗಳು ಫಾಸ್ಟ್ ಆಗಿ ಬರುತ್ತೆ, ಬಸ್ ಮೂವ್ ಆಗೋಗ್ಬಿಡುತ್ತೆ, ಆಮೇಲೆ ಟೈಮ್ ಆಗೋಗ್ಬಿಡುತ್ತೆ. ಕಾಲೇಜ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಬಿಟ್ಬಿಟ್ಟಾರೆ. ಸರಿ ಆಯ್ತು ಸರ್, ಜಾಸ್ತಿ ದಿನಾನೇ, ಬಟ್ ಮಾಡ್ತಾನೆ ಇಲ್ಲ. ಇದ್ರ ಮೇಲೆ ಯೋಚನೆನೇ ಇದ್ದಂಗಿಲ್ಲ ಸರ್ ಅವ್ರಿಗೆ, ಮಾಡ್ತಾನೆ ಇಲ್ಲ. ಸರ್ ಮಾಡಿದ್ರಿ, ಬೇಗ ಮಾಡ್ಕೊಡ್ರಿ ಅಂತ DC ಎಲ್ಲ ಬಂದಿದ್ರು, ಬಟ್ ಅವ್ರ ಏನಂದ್ರೆ ಗೊತ್ತಿಲ್ಲ ಸರ್. ಆಗಸ್ಟ್ 1ಗೆ ಮಾಡ್ಕೊಡ್ತೀವಿ ಅಂದ್ರು, ಮಾಡ್ಕೊಟ್ಟಿಲ್ಲ ಸರ್. ಒಟ್ಟಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕೂಗಳತೆರೆ ದೂರದಲ್ಲೇ ಇರತಕ್ಕಂತ ಸ್ಕೈ ವಾಕ್ ಏನು ಕಾಮಗಾರಿ ಪೂರ್ಣಗೊಳ್ಳದೆ ಅರಬರಕೆ ಆಗಿರೋದ್ರಿಂದ ಸಾಕಷ್ಟು ಜನರು ಪರದಾಟ ಅನುಭವಿಸುವಂತಾಗಿರೋದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.